ಮುಖಂಡರು ಬಂದು ನಿಮ್ಮ ಅನಿಸಿಕೆಗಳನ್ನ ಹೇಳಿದ್ದೀರ. ಖಂಡಿತವಾಗ್ಲೂ ನಿಮ್ಮ ಏನು ಸಲಹೆ ಕೊಟ್ಟಿದ್ದೀರ ಅದನ್ನು ನಾವು ಪಾಸಿಟಿವ್ ಆಗಿ ತೊಗೊಂಡಿದ್ದೀವಿ. ಪಾಸಿಟಿವ್ ಆಗಿ ತಗೊಂಡು ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಪಡ್ತೀವಿ. ಯಾವುದೇ ಒಂದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗೆ ಝೀರೋ ಟಾಲರೆನ್ಸ್, ಎಸ್ಪೆಷಲಿ ಇದ್ಯಾವುದು ಜೂಜಾಟ, ಕೋಳಿ ಪಂದ್ಯ, ಮತ್ತೊಂದು ಮಟ್ಟ, ಇದು ಯಾವುದಕ್ಕೂ ಅವಕಾಶ ಇಲ್ಲ. ಕಾನೂನಲ್ಲಿ ಅವಕಾಶ ಇಲ್ಲ, ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಯಾರಾದರೂ ಆರ್ಗನೈಸ್ಡ್ ಏನಾದರೂ ಈ ಥರ ಮಾಡ್ತಾರೆ ಅನ್ನೋಂಥದ್ದು ಏನಾದರೂ ಕಂಡು ಬಂತಂದರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಒಂದು ಕ್ರಮ ತಗೊಳ್ಳೋಂಥ ಕೆಲಸ ಮಾಡ್ತೀವಿ. ಈಗಾಗಲೇ ಆ ಥರದವ್ರನ್ನೆಲ್ಲ ಐಡೆಂಟಿಫೈ ಮಾಡಿ ನಮ್ಮಲ್ಲಿ ಠಾಣೆಯಲ್ಲಿ ಅವ್ರ ಬಗ್ಗೆ ಯಾವ ರೀತಿ ಕಣ್ಗಾವಲು ಸರ್ವೆಲೆನ್ಸ್ ಇಡಬೇಕು ಆ ಕೆಲಸ ಸಹ ಆಗ್ತಾಯಿದೆ. ಯಾವ್ಯಾವ ಜನ ಆರ್ಗನೈಸ್ಡ್ ಆಗಿ ಇಲ್ಲಿಗಲ್ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರದ್ದು ಒಂದು ಪ್ರತ್ಯೇಕ ಪಟ್ಟಿನ ಈಗಾಗಲೇ ರೆಡಿ ಮಾಡ್ಕೊಂಡಿದ್ದೀವಿ. ಅದಕ್ಕೆಲ್ಲ ಅವಕಾಶ ಕೊಡೋದಿಲ್ಲ. ಎರಡನೇದಾಗಿ ತಾವು ಹೇಳ್ತಾಯಿದ್ರು ಕೇಸು ಮತ್ತು ಕೌಂಟ್ರ್ ಕೇಸನ್ನ ತೊಗೊಂಡ್ಬರ್ತಾವ್ರೆ ಅಂತೇಳಿ. ಆ ಕೇಸು ಕೌಂಟ್ರ್ ಕೇಸಲ್ಲೂ ಅಷ್ಟೇ ಪ್ರಾಮಾಣಿಕವಾಗಿ ಅದರಲ್ಲಿ ಏನಿದೆ ಕೇಸು ಅದನ್ನೇ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಯಾರ್ದು ಪಾತ್ರ ಇಲ್ಲ ಅವರಿಗಂತೂ ತೊಂದರೆ ಕೊಡ್ತಾ ಇಲ್ಲ. ಯಾರ್ದು ಇದೆ ಅವ್ರನ್ನ ಬಿಡೋಂಥ ಪ್ರಶ್ನೆನೂ ಬರೋಲ್ಲ, ಅಂಥ ಪ್ರಮೇಯನೂ ಬರ್ತಾ ಇಲ್ಲ. ಸೊ ಈಗ ಕಾನೂನಲ್ಲಿ ಪ್ರಿಲಿಮಿನರಿ ಎಂಕ್ವೈರಿ ಸಹ ಅವಕಾಶ ಇದೆ. ಆ ಪ್ರಿಲಿಮಿನರಿ ಎಂಕ್ವೈರಿನೂ ಸಹ ಮಾಡಿಕೊಂಡು ಮಾಡ್ತಾಯಿದ್ದೀವಿ. ಸೊ ಜನಗಳಿಗೆ ಕಾನೂನಿಂದ ಅರಿವು ಸಹ ಮೂಡಿಸೋಂಥ ಕೆಲಸ ಆಗ್ತಾಯಿದೆ. ನಮ್ಮ ಬೀಟ್ ಸಿಬ್ಬಂದಿಗಳು ಬರ್ತಾಯಿದ್ದಾರೆ. ಪ್ರತಿ ತಿಂಗಳು ಸಹ ಕನಿಷ್ಠ 2 ಬಾರಿ ಬಂದು ಜನಗಳನ್ನ ಭೇಟಿಯಾಗಿ ಸರ್ಕಾರದ ಮಹತ್ತರವಾದಂಥ ಯೋಜನೆಗಳು, ಒಂದು ಆಸರೆ ಯೋಜನೆ ಅಂತಾಗಿರ್ಬೋದು, ಮನೆ ಮನೆ ಪೊಲೀಸಿಂಗ್ ಅಂತಾಗಿರ್ಬೋದು, ಬೀಟ್ ಪೊಲೀಸ್ ಆಗಿರ್ಬೋದು, ಎಲ್ಲ ಬಂದು ಜನಗಳ ಜೊತೆ ಬೆರೆತು ಜನಸ್ನೇಹಿ ಪೊಲೀಸ್ ಆಗಿ ಜನಗಳ ಜೊತೆ ಬೆರೆತು ಕೆಲಸನ ಮಾಡೋಂಥ ಕೆಲಸ ಮಾಡ್ತಾಯಿದ್ದೀವಿ. ಸೊ ಎಲ್ಲ ಉದ್ದೇಶ ಇಷ್ಟೇ, ಜನಗಳಿಗೆ ಒಳ್ಳೆಯದಾಗಲಿ ಅಂತ ಉದ್ದೇಶದಿಂದ. ನಿಮ್ಮ ಮನೆ ಹತ್ರನೇ ಪೊಲೀಸರು ಬರ್ತಾರೆ, ನಿಮ್ಮ ಸಮಸ್ಯೆ ಕೇಳ್ತಾರೆ, ಹರಿಜನ ಕಾಲೋನಿಗೆ ಬರ್ತಾರೆ, ಒಂಟಿ ಮನೆಗಳಿಗೆ ಬರ್ತಾರೆ, ದೇವಸ್ಥಾನದ ಹತ್ರ ಬರ್ತಾರೆ, ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ಹತ್ರ ಹೋಗ್ತಾರೆ, ಒಂದು ಪಂಚಾಯತಿ ಹತ್ರ ಹೋಗಿ ಒಂದು 4 CC ಕ್ಯಾಮ್ರಾ ಹಾಕ್ಸಿ ಅಂತ ಹೇಳ್ತಾರೆ, ಒಂದು ಸ್ಕೂಲ್ ಹತ್ರ ಹೋಗ್ಬಿಟ್ಟು ಒಂದು 4 CC ಕ್ಯಾಮ್ರಾ ಹಾಕ್ಸಿ ಅಂತ ಹೇಳುವಂಥದ್ದಾಗಿರ್ಬೋದು. ಯಾವುದೋ ಸರ್ಕಲಲ್ಲಿ ಒಂದು ಆಕ್ಸಿಡೆಂಟ್ ಆಗ್ತಾಯಿದ್ರೆ ಪಬ್ಲಿಕ್ ಸಹಾಯದಿಂದ ಅಲ್ಲಿ ಏನೋ ಒಂದು ಬ್ಯಾರಿಕೇಡ್ ಹಾಕ್ಸೋಂಥದ್ದು, ಅದು ಅಥವಾ ಏನೋ ಅಲ್ಲಿ ಏನು ಬೇಕು ಅನ್ನೋಂಥದ್ದು ಮಾಡಿಸೋಂಥದ್ದು, ಎಲ್ಲದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಪಬ್ಲಿಕ್ನ ಇನ್ವಾಲ್ವ್ ಮಾಡಿಕೊಂಡು ಪೊಲೀಸಿಂಗ್ನ ಮಾಡ್ತಾಯಿದ್ವಿ. ಇದರಿಂದ ಏನಾಗ್ತಾಯಿದೆ, ಪೊಲೀಸ್ ಅಂದರೆ ಒಂದು ಭರವಸೆ ಅನ್ನೋಂಥದ್ದು ಜನಗಳಲ್ಲಿ ಮೂಡ್ತಾ ಇದೆ. ಒಂದು. ಎರಡನೇದು ಏನಂತಂದರೆ ಏನು ಇಮ್ಮಿಡಿಯೇಟ್ ರಿಲೀಫ್ ಸಿಗಬೇಕು ಅದು ಸಿಗ್ತಾಯಿದೆ. ಅವೆಲ್ಲ ಕೆಲಸನ ಮಾಡೋಂಥ ಕೆಲಸ ಮಾಡ್ತಾಯಿದ್ದೀವಿ. ನೀವೇನು ಹೇಳಿದ್ರಲ್ಲ, ಯಾವುದು ಲಿಕ್ಕರ್ ಮತ್ತು ಗ್ಯಾಮ್ಲಿಂಗು, ಸಣ್ಣ ಪುಟ್ಟ ಕೌಂಟ್ರ್ ಕೇಸ್ ಸುಮ್ಮನೆ ತೊಗೊಂಬರೋಂಥದ್ದಾಗಿರ್ಬೋದು, ಇವೆಲ್ಲದಕ್ಕೂ ಕೂಲಂಕುಷವಾಗಿ ನೋಡಿ ಅದನ್ನು ನಾವು ಅದಕ್ಕೆಲ್ಲ ಪರಿಹಾರನ ಮಾಡೋಣ. ಯಾವುದೇ ಒಂದು ನಿಮಗೆ ಮಾಹಿತಿ ಇತ್ತು ಅನ್ನೋಂಥದ್ದಾದರೆ ನಿಮ್ಮ ಬೀಟ್ ಕಾನ್ಸ್ಟೇಬಲಿಗೆ ಶೇರ್ ಮಾಡಿ, ನನಗೆ ಶೇರ್ ಮಾಡಿ, ಇನ್ಸ್ಪೆಕ್ಟ್ರಿಗೆ ಶೇರ್ ಮಾಡಿ, DSP ಸಾಹೇಬ್ರಿಗೆ ಶೇರ್ ಮಾಡಿ. ನಮ್ಮ ಕಂಟ್ರೋಲ್ ರೂಮ್ ಇದೆ, ನಮ್ಮ ಕಂಟ್ರೋಲ್ ರೂಮಿಗೆ ಕರೆ ಮಾಡೋಂಥದ್ದು ಮಾಡಿ. ಮತ್ತು ನಿಮಗೆಲ್ಲ ಗೊತ್ತಿರ್ಬೋದು, ಏನಾದರೂ ಅರ್ಜೆಂಟ್ ನಿಮಗೆ ತುರ್ತು ಸಂದರ್ಭಗಳು ಒದಗಿ ಬಂತು ಅನ್ನೋಂಥ ಸಂದರ್ಭದಲ್ಲಿ ದಯವಿಟ್ಟು 112 ನಂಬರ್ನ ಇಟ್ಕೊಳ್ಳಿ. ಏಕೆಂದರೆ ಅದು ಎಮರ್ಜೆನ್ಸಿ ರೆಸ್ಪಾಂಡ್ ಸಿಸ್ಟಮ್. ಅದು ಇಮಿಡಿಯೇಟ್ ನೀವು ಫೋನ್ ಮಾಡಿದ ತಕ್ಷಣ ಎಲ್ಲಿ ನಿಮ್ಮ ಲೊಕೇಶನ್ಗೆ ಎಲ್ಲಿ ಹತ್ರ ಆಗುತ್ತೆ ಆ ವೆಹಿಕಲ್ ಬಂದು ನಿಮ್ಮ ಕಂಪ್ಲೇಂಟ್ನ ಅಟೆಂಡ್ ಮಾಡುತ್ತೆ, ತುರ್ತಾಗಿ ಬಂದು ಅಟೆಂಡ್ ಮಾಡ್ತಾರೆ. ಮತ್ತು ಜನಗಳಿಗೆ ಸ್ವಲ್ಪ ಅವೇರ್ನೆಸ್ ಮೂಡಿಸಿ. ಯಾಕೆಂತಂದರೆ ನಾನು ಇಷ್ಟೂ ಜನ ಲೀಡರ್ಗಳನ್ನ ಕರೆಸಿ ನಿಮ್ಗೆ ಏನಾದರೂ ಒಂದು ನಿಮ್ಮ ಕಡೆಯಿಂದ ನಾವು ಸಜೆಷನ್ ತೊಗೊತೀವಿ, ಏನಾದರೂ ಹೇಳ್ತೀವಿ ಅಂತ ನಾವು ಸಜೆಷನ್ ಕೊಡ್ತೀವಿ ಅಂತಂದಾಗ ನೀವು ಹೋಗಿ ಒಂದೊಂದು ಊರಿಗೆ ಒಬ್ಬೊಬ್ಬರು ಲೀಡ್ರು ಅದನ್ನು 10 ಜನಕ್ಕೆ ಗಮನಕ್ಕೆ ಹರಿಸೋದು, ಸಾಕಷ್ಟು ಅಲ್ಲಿ ಅವೇರ್ನೆಸ್ ಆಗಬೇಕು. ಪ್ರತಿ ವರ್ಷವೂ ನಮ್ಮಲ್ಲಿ ಒಂದು 30-35 ಆಕ್ಸಿಡೆಂಟ್ ಆಗಿ ಫ್ಯಾಟಲ್ ಆಗ್ತಾರೆ, ಸತ್ತೋಗ್ತಾರೆ. ಕಾರಣ ಏನಂತಂದರೆ ಯಾರೂ ಸಹ ಹೆಲ್ಮೆಟ್ ಹಾಕಲ್ಲ. ಹೆಲ್ಮೆಟ್ ಹಾಕದೇ ಇರೋಂಥದ್ದೇ ಹಾಕದೇ ಒಂದು ರೀತಿ ಅಪರಾಧನ ರೀತಿ ಮಾಡ್ಕೊಂಡಿದ್ದಾರೆ. ಯಾರು ನೋಡಿದ್ರು ಹಾಕಲ್ಲ. ಮತ್ತು ಎಲ್ಲ ಮೊಬೈಲ್ ಫೋನ್ ಯೂಸ್ ಮಾಡ್ಕೊಂಡು ಹೋಗೋಂಥದ್ದು. ಮತ್ತು ವೆಹಿಕಲ್ಗಳಿಗೆ ಯಾವುದೂ ಡಾಕ್ಯುಮೆಂಟ್ಸ್ ಇರೋಲ್ಲ, ಇನ್ಶೂರೆನ್ಸ್ ಇರೋಲ್ಲ, RC ಇರೋಲ್ಲ, ಯಾರ್ದೋ ಹೆಸರಲ್ಲಿರ್ತದೆ, ಇನ್ಯಾರೋ ಗಾಡಿ ಓಡಿಸ್ತಾ ಇರ್ತಾರೆ. ಮೊನ್ನೆ ರೀಸೆಂಟ್ ಒಂದು ಆನರಬಲ್ ಹೈಕೋರ್ಟ್ದು ಜಡ್ಜ್ಮೆಂಟ್ ನೋಡಿರ್ಬೇಕು ನೀವು. ಯಾರು ಇದಾರಲ್ಲ, ಯಾರ ಹತ್ರ ಇದೆಯಲ್ಲ ಓನರ್ ಸಹ ಅದಕ್ಕೆ ಜವಾಬ್ದಾರರಾಗ್ತಾರೆ. ಮತ್ತು ಯಾರು ಓಡಿಸ್ತಾ ಇದ್ರು ಅವರು ಜವಾಬ್ದಾರಿ ಆಗ್ತಾರೆ. ನಾವು ಜವಾಬ್ದಾರಿಯಿಂದ ನೋಡಿಸ್ಕೊಳ್ಳೋದು ಸಾಧ್ಯ ಇಲ್ಲ. ಸೊ ಹಾಗಾಗಿ ನಾವು ಕಾನೂನನ್ನ 100% ಫಾಲೋ ಮಾಡೋದು. ನಾವು ಕಾನೂನು ಫಾಲೋ ಮಾಡಿದ್ರೆ
ನಾವು ಕಾನೂನಿಗೆ ಗೌರವ ಕೊಟ್ಟರೆ ಎಲ್ಲರೂ ಸಹ ನಮಗೆ ಗೌರವ ಕೊಡ್ತಾರೆ. ಸೊ ಹಂಗಾಗಿ ಈ ಎಲ್ಲ ಅಪರಾಧಗಳು ಮುಂದೆ ಇತ್ತೀಚೆಗೆ ಎಲ್ಲ ಅಫೆನ್ಸಸ್ ಕಡಿಮೆ ಆಗಿ ಸೈಬರ್ ಅಫೆನ್ಸಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಸೊ ಸೈಬರ್ ಅಫೆನ್ಸಸ್ ಬಗ್ಗೆ ಸ್ವಲ್ಪ ಅವೇರ್ನೆಸ್ ನಾವು ತಿಳ್ಕೊಬೇಕು. ಸುಮ್ಮನೆ ಮೊಬೈಲ್ನ ಸಿಕ್ತು ಅಂತೇಳಿ, ಸ್ಮಾರ್ಟ್ಫೋನ್ ಸಿಕ್ತು ಅಂತೇಳಿ ಮಕ್ಕಳಿಗೆ ಕೊಡೋದು, ಅವ್ರಿಗೇನು ಗೊತ್ತಿರಲ್ಲ, ಅವ್ರು ಯಾವುದೋ ಲಿಂಕ್ ಓಪನ್ ಮಾಡೋದು, ಅದರಿಂದ ದುಡ್ಡು ಕಟ್ಟಾಗೋದು ಇವೆಲ್ಲ ಆಗ್ತದೆ. ಸೊ ಸೆಕ್ಯೂರ್ಡ್ ಇದಿಟ್ಕೊಳ್ಳಿ, ಎಲ್ಲ ಪಿನ್ನು ಕೋಡ್ ಎಲ್ಲ ಕೊಟ್ಟು ನೀಟಾಗಿ ನೀವು ಸೆಕ್ಯೂರ್ ಮಾಡ್ಕೊಳ್ಳಿ. ಯಾವುದೇ ರೀತಿ ನೀವೇನಾದರೂ ಸೈಬರ್ ರಿಲೇಟೆಡು ಮೊಬೈಲಲ್ಲಿ ದುಡ್ಡು ಹೋಗೋದು ಮತ್ತೊಂದು ಆಯಿತು ಅಂತ ಕೂಡಲೇ 1930ಗೆ ಫೋನ್ ಮಾಡಿ ಗೋಲ್ಡನ್ ಅವರ್ ಇಮಿಡಿಯೇಟ್ ಏನು ಮಾಡ್ತಾರೆ, ಯಾವ ಅಕೌಂಟಿಗೆ ದುಡ್ಡು ಹೋಯಿತು ಆ ಅಕೌಂಟ್ನ ಫ್ರೀಸ್ ಮಾಡ್ತಾರೆ. ಫ್ರೀಸ್ ಮಾಡಿ ಆದಮೇಲೆ ನೀವು ಬಂದು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಬೋದು. ನಿಮ್ಮದು ಫ್ರೀಸ್ ಆಗಿರುತ್ತೆ, ಆ ಅಮೌಂಟ್ನ ನಾವು ಫ್ರೀಸ್ ಮಾಡಿರೋ ಅಮೌಂಟ್ನ ನಾವು ಕೋರ್ಟ್ ಕಡೆಯಿಂದ ನಿಮಗೆ ರಿಲೀಸ್ ಮಾಡಿಸ್ಕೊಡೋಂಥ ಕೆಲಸ ಮಾಡ್ತೀವಿ. ಸೊ ನಮ್ಮ ಪ್ರಾಪರ್ಟಿನ ನಾವು ಕಾಪಾಡ್ಕೋಬೇಕು, ಕಾನೂನು ಅರಿವಿರಬೇಕು. ಏನೇ ಒಂದು ನಿಮ್ಮ ಸಮಸ್ಯೆ ಬಂತು ಅಂದರೂ ನೇರವಾಗಿ ನಮಗೆ ಫೋನ್ ಮಾಡಿ, 112 ಫೋನ್ ಮಾಡಿ. ಯಾವುದೇ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗೆ ಯಾರೂ ಸಪೋರ್ಟ್ ಮಾಡೋದು ಬೇಡ. ನಿಮ್ಮದೇನೇ ಸಮಸ್ಯೆ ಇತ್ತು ಅಂದರೆ ಮುಕ್ತವಾಗಿ ಇಷ್ಟೊತ್ತಿಗೆ ಫೋನ್ ಮಾಡಿದ್ರು ನಾವು ಫೋನ್ ರಿಸೀವ್ ಮಾಡ್ತೀವಿ, ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತೀವಿ. ಇಷ್ಟೂ ಜನ ಇವತ್ತು ಬಂದು ನಿಮ್ಮ ಅಮೂಲ್ಯವಾದ ಸಲಹೆಗಳನ್ನು ನೀಡಿರೋದಕ್ಕೆ ಎಲ್ಲರಿಗೂ ಧನ್ಯವಾದ ನೀಡಿ ಈ ಕಾರ್ಯಕ್ರಮನ, ಈ ಮೀಟಿಂಗ್ನ ಕನ್ಕ್ಲೂಡ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು. ಸರ್, ಇದು ದಲಿತ ಕುಂದುಕೊರತೆ ಸಭೆ ಆದಾಗ ತಿಂಗಳ ಎಲ್ಲ ಸಮಸ್ಯೆಗಳು ಮತ್ತೆ ರಿಪೀಟ್ ಅದೇ ಆಗುತ್ತೆ. ನೀವೇನು ಆ್ಯಕ್ಷನ್ ತಗೊಂಡಿರ್ತೀರ ಅದು ಒಂದು ಸಲ ಮುಂಚಿತವಾಗಿ ಹೇಳ್ಬೋದಾಗುತ್ತಲ್ಲ ಸರ್? ಲೋಕೇಶ್ ಬಂದ ಪಾಲನಾ ವರದಿ ವಾಚನ ಮಾಡಿಬಿಟ್ಟೆ ಮುಂದಕ್ಕೆ ಹೋಗುತ್ತೆ. ಅಂದರೆ